ಬೇಲಿಗಾಗಿ ಕಾದು ಕಾದು ಸುಸ್ತಾಗಿರೋ ದಾಸನ ಪರವಾಗಿ ಸಿವಿ ನಾಗೇಶ್ ಬೇಲ್ಗಾಗಿ ಪ್ರಬಲ ವಾದ ಮಂಡಿಸಿದ್ದಾರೆ. ಆದರೆ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಎಸ್ಪಿಪಿ ಕೂಡ ಸಜ್ಜಾಗಿದ್ದು ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ದರ್ಶನ್ ಜಾಮೀನಿಗೆ ಸಿವಿ ನಾಗೇಶ್ ವಾದ, ಬೇಲ್ಗೆ ಬ್ರೇಕ್ ಹಾಕಲು ಎಸ್ಪಿಪಿ ಪ್ಲಾನ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ದಾರೆ. ವಕೀಲರ ವಾದ ಆಲಿಸಿ ಇಂದಿಗೆ ಮುಂದಿನ ವಿಚಾರಣೆ ಮುಂದೂಡಿದೆ. ಈ ಮಧ್ಯೆ ಜಾಮೀನು ನೀಡದಂತೆ ಎಸ್ಪಿಪಿ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಪೊಲೀಸರನ್ನೇ ಟಾರ್ಗೆಟ್ ಮಾಡಿ ವಾದ ಮಂಡಿಸಿದ್ದ ಸಿವಿ ನಾಗೇಶ್ಗೆ ಕೌಂಟರ್ ಕೊಡೋದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ತಯಾರಿ ನಡೆಸಿದ್ದಾರೆ. ಒಂದೇ ಏಟಿಗೆ ಎಲ್ಲ ಆರೋಪಿಗಳ ವಿರುದ್ಧ ಆಕ್ಷೇಪಣೆ ಬಾಣ ಬಿಡಲು ಸಿದ್ಧತೆ ನಡೆಸಿದ್ದಾರೆ. ಹಾಗಾದರೆ ಎಸ್ಪಿಪಿ ಮುಂದಿರುವ ಸವಾಲುಗಳು ಏನು ಅನ್ನೋದನ್ನು ನೋಡೋದಾದ್ರೆ, ಎಸ್ಪಿಪಿ ವಾದ ಹೇಗಿರುತ್ತೆ? ಸಾಕ್ಷಿಗಳ ಸಂಗ್ರಹ, ಮರಣೋತ್ತರ ಪರೀಕ್ಷೆ ನಡೆಸೋದಕ್ಕೆ ವಿಳಂಬಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಕಾರಣ ನೀಡಲಿದ್ದಾರೆ. ಸಿಡಿಆರ್ ಹಾಗೂ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಹಾಗೂ 164 ಹೇಳಿಕೆ ಸಂಬಂಧ ಪ್ರತಿವಾದ, ಎಫ್ಎಸ್ಎಲ್ ರಿಪೋರ್ಟ್ ಮುಂದಿಟ್ಟು ವಾದ ಮಂಡಿಸುವ ಸಾಧ್ಯತೆ ಇದೆ. ದರ್ಶನ್ ಬಟ್ಟೆಯಲ್ಲಿ ರಕ್ತದ ಕಣ ಪತ್ತೆಯಾಗಿರೋ ಬಗ್ಗೆ ಉಲ್ಲೇಖ ಮಾಡಿದ ಸಿವಿ ನಾಗೇಶ್ ಈ ಪ್ರಶ್ನೆಗೆ ಎಫ್ಎಸ್ಎಲ್ ರಿಪೋರ್ಟ್ ಸಮೇತ ಉತ್ತರ ನೀಡುವ ಸಾಧ್ಯತೆ ಇದೆ. 164 ಹೇಳಿಕೆಗಳ ಬಗ್ಗೆ ಸ್ಪಷ್ಟನೆ ನೀಡುವ ಸಾಧ್ಯತೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿನ ಅಂಶಗಳು ಉಲ್ಲೇಖದ ಬಗ್ಗೆ ಮಾತನಾಡುವ ಸಾಧ್ಯತೆ ಇದೆ. ಯಾವ ಹೊಡೆತದಿಂದ ರೇಣುಕಸ್ವಾಮಿ ಸಾವನ್ನಪ್ಪಿದ ಎಂಬುದರ ಬಗ್ಗೆ ಮಾತಾಡುವ ಸಾಧ್ಯತೆ ಇದೆ. ಅಡಿಷನಲ್ ಚಾರ್ಜ್ ಶೀಟ್ ಉಲ್ಲೇಖಿಸುವ ಸಾಧ್ಯತೆ ಇದೆ. ಎಫ್ಎಸ್ಎಲ್ ಸಿಎಫ್ಎಸ್ಎಲ್ ರಿಪೋರ್ಟ್ ಬಾಕಿ ಇದ್ದು ರೇಣುಕಸ್ವಾಮಿ ಹೊಡೆತ ತಿಂದಿರೋ ಫೋಟೋ, ವಿಡಿಯೋ ಫುಟೇಜ್ ಬಗ್ಗೆ ಕ್ಲಾರಿಫಿಕೇಶನ್ ನೀಡುವ ಸಾಧ್ಯತೆ ಇದೆ. ಈ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಎಸ್ಪಿಪಿ ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹದಿನಾಲ್ಕು ವರ್ಷಗಳ ವನವಾಸ ಅಂತ್ಯವಾಗಿದೆ. ಬಳ್ಳಾರಿಗೆ ಗಣಿಧನಿ ಎಂಟ್ರಿ ಕೊಟ್ಟಾಗಿದೆ. ಆದರೆ ಗಣಿನಾಡಿಗೆ ಜನಾರ್ದನ ರೆಡ್ಡಿ ಕಾಲಿಡ್ತಾ ಇದ್ದಂತೆ ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟಿದ್ದಾರೆ. ಸಿಎಂ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕೆ ಮುಂದಾದ್ರ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಗಣಿ ಸಾಮ್ರಾಜ್ಯ ಕಟ್ಟಿದ ನಾಯಕ, ತನ್ನದೇ ಕೋಟೆ ಕಟ್ಟಿ ಆಳಿದ ದೊರೆ. ಆದರೆ ರೆಡ್ಡಿ ಗಣಿ ಸಾಮ್ರಾಜ್ಯದ ಪತನಕ್ಕೆ 14 ವರ್ಷದ ವನವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ನೇರ ಕಾರಣ. ಸಿಎಂ ವಿರುದ್ಧ ತೊಡೆ ತಟ್ಟಿದ್ರ ರೆಡ್ಡಿಗಾರು. ಬಳ್ಳಾರಿಗೆ ಕಾಲಿಡ್ತಾ ಇದ್ದಂತೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋದ ರೆಡ್ಡಿಗಾರು ಸಿಎಂ ಕಾನ್ವೆ ಎದುರಲ್ಲೇ ತಮ್ಮ ಕಾರು ಚಲಾಯಿಸಿದ್ದಾರೆ. ಮೊನ್ನೆ ರಾಯಚೂರಿಂದ ಗಿಣಿಗೇರ ವಿಮಾನ ನಿಲ್ದಾಣಕ್ಕೆ ಸಿಎಂ ತೆರಳುತ್ತಿದ್ದ ವೇಳೆ ಗಂಗಾವತಿ ನಗರದ ಸಿಬಿ ಸರ್ಕಲ್ ಅಲ್ಲಿ ಜೀರೋ ಟ್ರಾಫಿಕ್ ಇತ್ತು. ಇದನ್ನ ಬ್ರೇಕ್ ಮಾಡಿದ ಜನಾರ್ದನ್ ರೆಡ್ಡಿ ಸಿಎಂ ವಾಹನದ ಎದುರು ತಮ್ಮ ವಾಹನ ಚಲಾಯಿಸಿದ್ದಾರೆ. ಆದರೆ ಈಗ ಬಳ್ಳಾರಿ ಎಂಟ್ರಿಯಾದ ಮರುದಿನವೇ ಸಿಎಂ ವಾಹನಕ್ಕೆ ಎದುರು ಹೋಗಿ ಸಿದ್ದರಾಮಯ್ಯ ವಿರುದ್ಧ ರೆಡ್ಡಿ ತೊಡೆ ತಟ್ಟಿದ್ರಾ ಅನ್ನೋ ಚರ್ಚೆ ಶುರುವಾಗಿದೆ. ಈ ನಡುವೆ ಜನಾರ್ದನ್ ರೆಡ್ಡಿ ನಡೆಗೆ ಸಚಿವ ಶಿವರಾಜ್ ತಂಗಡಿಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಿಜೆಪಿಯವರು ಈ ಉದ್ದಟತನದ ಪರಮಾವಧಿ. ಜನಾರ್ದನ್ ರೆಡ್ಡಿ ಒಬ್ಬ ಜನಪ್ರತಿನಿಧಿ. ಸಾಮಾನ್ಯ ಜನರು ಏನಾರು ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗ್ತಿತ್ತು. ಒಬ್ಬ ಜನಪ್ರತಿನಿಧಿಯಾಗಿ ಈ ಕೆಲಸ ಮಾಡಿದ್ದಕ್ಕೆ ನಾವು ಅದು ಅಧಿಕಾರಿಗಳು ಮಾಡ್ತಾರೆ. ಅದ್ರಾಗೆ ಎರಡು ಮಾತನಿಲ್ಲ. ಇದೇನು ನಾನು ಹೇಳಿ ಮಾಡಿಸೋಂಥದ್ದಾಗಲಿ, ನೀವು ಹೇಳಿ ಮಾಡಿಸೋಂಥದ್ದಾಗಲಿ, ಯಾರು ಹೇಳಿದ್ ಮಾಡಿಸೋಂಥದ್ದಲ್ಲ. ಒಬ್ಬ ಮುಖ್ಯಮಂತ್ರಿಗಳ ಕಾನ್ವೆ ಅಂತಂದರೆ ಅದು ಇದೆ. ನಾವೇ ಗೌರವಿಸಲ್ಲ ಅಂದ್ರೆ ಯಾರು ಗೌರವಿಸ್ತಾರೆ? ಕೇವಲ ಸಚಿವರು ಮಾತ್ರವಲ್ಲ, ಗಂಗಾವತಿ ನಗರದಲ್ಲಿ ಜನಾರ್ದನ್ ರೆಡ್ಡಿ ನಡೆಗೆ ಸಿದ್ದರಾಮಯ್ಯ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜನಾರ್ದನ್ ರೆಡ್ಡಿ ಮೇಲೆ ಕೇಸ್ ದಾಖಲಿಸಬೇಕು ಅಂತ ಕೊಪ್ಪಳ ಎಸ್ಪಿಗೆ ಮನವಿ ಮಾಡಿದ್ದಾರೆ. ಎಸ್ಪಿ ಅವರು ಏನು ಹೇಳಿದ್ರು, ನಾವು ಆಗಲೇ ಕೇಸನ್ನು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ, FIR ಮಾಡಿದ್ದೀವಿ ಅಂತ ಹೇಳಿದರು. ನಾವು ಅವರಿಗೆ ಆಗ್ರಹವನ್ನು ಮಾಡಿವಿ, ಇಲ್ಲ ನೀವು ಡ್ರೈವರ್ ಮತ್ತು ಕಾರ್ ಮೇಲೆ ಮಾತ್ರ ನೀವು FIR ಮಾಡಿದಿರಿ, ಶಾಸಕರ ಮೇಲೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಕೂಡ ನೀವು ಪ್ರಕರಣವನ್ನು ದಾಖಲು ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದೀವಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಜನಾರ್ದನ್ ರೆಡ್ಡಿ ಸಿಎಂ ವಿರುದ್ಧ ತೊಡೆ ತಟ್ಟಿದ್ರ ಅನ್ನೋ ಅನುಮಾನ ಮೂಡುವಂತೂ ಸತ್ಯ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕತ್ತೆ ಹಾಲಿನ ಹೆಸರಲ್ಲಿ ಅವರು ರೈತರಿಗೆ ಕೋಟಿ ವಂಚಿಸಿ ಎಸ್ಕೇಪ್ ಆಗಿದ್ರು. ಇದೀಗ 3 ಕಿಂಗ್ ಪಿನ್ಗಳು ಕೊನೆಗೂ ಖೆಡ್ಡಾಗೆ ಬಿದ್ದಿದ್ದಾರೆ. ಹಾಗಾದ್ರೆ ಯಾರು ಆ 3? ಎಲ್ಲಿಯವರು? ಇಲ್ಲಿದೆ ನೋಡಿ ಆ ಕುರಿತ ಸ್ಟೋರಿ.
ಹಾಲಿನ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ. ಪ್ರಕರಣದ 3 ಆರೋಪಿಗಳ ಬಂಧನ. ಇತ್ತೀಚೆಗೆ ಜೆನ್ನಿ ಮಿಲ್ಕ್ ಎಂಬ ಕಂಪನಿಯೊಂದು ಕತ್ತೆ ಹಾಲಿನ ಹೆಸರಿನಲ್ಲಿ ರೈತರಿಗೆ ಕೋಟಿ ಕೋಟಿ ವಂಚಿಸಿದ ಪ್ರಕರಣ ರಾಜ್ಯದಾದ್ಯಂತ ಸದ್ದು ಮಾಡಿತ್ತು. ಇದೀಗ ಪ್ರಕರಣದ 3 ಕಿಂಗ್ ಪಿನ್ಗಳನ್ನು ಬಂಧಿಸುವಲ್ಲಿ ವಿಜಯನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜಿನ್ನಿ ಮಿಲ್ಕ್ ಕಂಪನಿಯ ಎಂಡಿ ನೂತಲಪಾಟಿ ಮುರಳಿ, ಮ್ಯಾನೇಜರ್ ಉಮಾಶಂಕರ್ ರೆಡ್ಡಿ, ಸೈಯದ್ ಮೊಹಮ್ಮದ್ ಗೌಸ್ ಎಂಬುವವರನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳೆಲ್ಲರೂ ಆಂಧ್ರಪ್ರದೇಶದ ಮೂಲದವರಾಗಿದ್ದು, ಕಂಪನಿಗೆ ಸೇರಿದ 5 ಬ್ಯಾಂಕ್ ಅಕೌಂಟ್ಗಳನ್ನು ಸಹ ಫ್ರೀಸ್ ಮಾಡಲಾಗಿದೆ. ಈ ಸಂಬಂಧ ಒಟ್ಟು 3 ಆರೋಪಿಗಳ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿತ್ತು. ಅವತ್ತಿನಿಂದ ಅವರು ತಲೆಮರೆಸಿಕೊಂಡಿದ್ದಂಥ ಆರೋಪಿಗಳು ಅವರ ಪತ್ತೆ ಕಾರ್ಯಕ್ಕೋಸ್ಕರ ನಾವು ಈಗಾಗಲೇ ತಮ್ಮ ತಿಳಿಸಿದ್ವಿ. ಒಂದು ವಿಶೇಷವಾದ 3 ತಂಡಗಳನ್ನ ರಚನೆ ಮಾಡಿದ್ವಿ. ಇನ್ನು ಪ್ರಕರಣವನ್ನು ಹೆಚ್ಚಿನ ತನಿಖೆಗೆ ಸಿಐಡಿಗೆ ವಹಿಸಲಾಗುತ್ತೆ. ನಮ್ಮ ಪೊಲೀಸರ ನಿರಂತರ ಪ್ರಯತ್ನದಿಂದ ಆರೋಪಿಗಳನ್ನು ಬಂಧಿಸಲಾಗಿದೆ. ರೈತರು ಧೃತಿಗೆಡೋದು ಬೇಡ ಅಂತ ವಿಜಯನಗರ ಎಸ್ಪಿ ಭರವಸೆ ನೀಡಿದ್ರು. ಸದ್ಯ ಇನಿಷಿಯಲ್ ಸ್ಟೇಜ್ನಲ್ಲಿ ಒಂದು ಪೂರ್ವಾಪರ ಒಂದು ವಿಚಾರಣೆ ನಡೆದಿದೆ ಮತ್ತು ಈಗಾಗಲೇ ಕಂಪ್ನಿಗೆ ಸಂಬಂಧಪಟ್ಟಂಥ ಸುಮಾರು 5 ಅಕೌಂಟ್ಗಳನ್ನ ಫ್ರೀಸ್ ಮಾಡಿಸ್ತೀವಿ. ಈ ಅಕೌಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರುವಂಥ ಟ್ರಾನ್ಸಾಕ್ಷನ್ಸು ಈ ಎಲ್ಲ ವಿಚಾರಗಳನ್ನ ಈಗಾಗಲೇ ತಿಳ್ಕೊಳ್ತಾ ಇದ್ವಿ. ಎಲ್ಲ ಪತ್ರಗಳೆಲ್ಲ ಮಾಡಿದ್ವಿ. ಸಂಬಂಧಪಟ್ಟಾಗೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ತಮಗೆ ಅಪ್ಡೇಟ್. ಸದ್ಯ ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹೆಚ್ಚಿನ ತನಿಖೆಗಾಗಿ ಮತ್ತೆ ತಂಡಗಳನ್ನು ನಾನಾ ಕಡೆ ಕಳಿಸಿದ್ದಾರೆ. ಅಲ್ಲದೆ ರೈತರ ಪರವಾಗಿ ಸುದ್ದಿ ಬಿತ್ತರಿಸಿದ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಖಾಕಿ ತುಪಾಕಿ ಮತ್ತೆ ಸದ್ದು ಮಾಡಿದೆ. ಹುಬ್ಬಳ್ಳಿಯಲ್ಲಿ ಕನ್ನ ಹಾಕೋದಕ್ಕೆ ಯತ್ನಿಸಿದವನಿಗೆ ಗುಂಡೇಟು ಬಿದ್ದಿದೆ. ನಟೋರಿಯಸ್ ಗ್ಯಾಂಗ್ನ ಬೆನ್ನಹಟ್ಟಿರುವ ಪೊಲೀಸರು ಕಾರ್ಯಾಚರಣೆ ಹೇಗಿತ್ತು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಮತ್ತೆ ಪೊಲೀಸ್ ಬಂದೂಕಿನ ಸದ್ದು. ಕತಾರ್ನ ಡಕಾಯಿತನ ಕಾಲಿಗೆ ಗುಂಡೇಟು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಗುಂಡಿನ ಸದ್ದು ಕೇಳಿಸಿದೆ. ಹಲ್ಲೆ ಮಾಡಲು ಯತ್ನಿಸಿದ ಆರೋಪಿಯ ಮೇಲೆ ಹುಬ್ಬಳ್ಳಿಯ ಗೋಕುಲ್ ರೋಡ್ ಠಾಣಾ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಡಕಾಯಿತಿ ಗ್ಯಾಂಗ್ ಸದಸ್ಯನ ಮೇಲೆ ಪೊಲೀಸರು ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಮಹೇಶ್ ಸೀತಾರಾಮ್ ಕಾಳೆ ಅರೆಸ್ಟ್ ಆಗಿದ್ದಾನೆ. ಮಹೇಶ್ ಮತ್ತು ಈತನ ಗ್ಯಾಂಗ್ ನಗರದ ಹೊರವಲಯದಲ್ಲಿರುವಂತಹ ಮನೆ ಕಳ್ಳತನಕ್ಕೆ ಇಳಿದಿತ್ತು. ಆದರೆ ಈ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ಪೊಲೀಸರು